ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನು ಲೈಫ್ ಸ್ಟೈಲ್ ಬ್ಲಾಗ್. ಇದು ಇವತ್ತಿನ ಬ್ಲಾಗ್ ಆ್ಯಂಡ್ ಇವತ್ತಿನ ಬ್ಲಾಗ್ ಪೇಷಂಟ್ ಆಗಿಬಿಟ್ಟಿದ್ದೀನಿ ಗಾಯ್ಸ್. 3 to 4 ಡೇಸಿಂದ ನನಗೆ ಫುಲ್ ಟೈಫಾಯ್ಡ್ ಫೀವರ್ ಇರೋದ್ರಿಂದ ನೋಡೋಕ್ಕಾಗ್ತಾಯಿಲ್ಲ, ಮುಖ ಎಲ್ಲ ಕೆಲಸ ಹೋಗ್ಬಿಟ್ಟಿದೆ. ನಾನು ಅದೇನೇನಾದ್ರೆ ಡೈಲಿ ಟ್ಯಾಬ್ಲೆಟ್ ತಗೊಂಡು ಟ್ಯಾಬ್ಲೆಟ್ ಇಂಜೆಕ್ಷನ್ನು ಏನು ಬಾಯಿಗೆ ಟೇಸ್ಟ್ ಸಿಗ್ತಾಯಿಲ್ಲ, ಏನು ಊಟ ತಿನ್ನೋಲ್ಲ, ಸಪ್ಪೆ ಅನಿಸಿದೆ, ಊಟನೂ ಟೇಸ್ಟ್ ಸಿಗ್ತಾಯಿಲ್ಲ. ಆ್ಯಂಡ್ ಅಗೇನೇನಂದರೆ ಟೇಸ್ಟ್ ಸಿಗಲಿ ಅಂತ ಚಿಕನ್ ತಿನ್ನೋಣ ಅಂದರೆ ಚಿಕನ್ ತಿನ್ನೋಂಗಿಲ್ಲ, ಯಾಕೆಂದರೆ ಟೈಫಾಯ್ಡ್ ಬಂದಿರೋದ್ರಿಂದ ಅಗೇನ್ 3 to 4 ಮಂತ್ಸ್ ತಿನ್ನಬೇಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಯಾಕೆಂದರೆ ಲಾಸ್ಟ್ 1.5 ಮಂತ್ ತಿಂದರೆ ಟೈಫಾಯ್ಡ್ ಬಂದು ಇವಾಗ ಅಗೇನ್ ರೀಸ್ಟಾರ್ಟ್ ಮತ್ತೆ ಬಂದಿತ್ತು. ಸೊ ಅದಕ್ಕೋಸ್ಕರ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಸೊ ಇಂಜೆಕ್ಷನ್ ಬಂದು ಸಂಜೆ ಮತ್ತು ಬೆಳಗ್ಗೆ ಇತ್ತು, 2 times ಹಾಕ್ಸ್ಕೊಬೇಕಿತ್ತು. ನೋಡಿ ಇದಕ್ಕೆ ಹಾಕ್ತಿದ್ರು ನೀರಿಗೆ, ಈ ಥರ ಹಾಕ್ಬಿಟ್ಟಿದ್ರು. ಮಾರ್ನಿಂಗ್ ಟಿಫನ್ ಮಾಡಿದ ತಕ್ಷಣ ಮತ್ತು ಈವ್ನಿಂಗ್ 8 o'clock ಮೇಲೆ ಊಟ ಮಾಡಿಬಿಟ್ಟು ಹಾಕ್ಸ್ಕೊಂಬರ್ಬೇಕಿತ್ತು. ಟೈಫಾಯ್ಡ್ ಅಂದರೆ 3 days ಕಂಪಲ್ಸರಿ ತೊಗೋಬೇಕು. ಬನ್ನಿ ಇದು ರಿಮೂವ್ ಮಾಡಿಸ್ಕೊಂಬರೋಣ ಗೈಸ್. ಏನಂತ ಹೇಳಿದರೆ ಟೈಫಾಯ್ಡ್ಗೆ ಇವತ್ತು ಲಾಸ್ಟ್ ಇಂಜೆಕ್ಷನ್ ಅಲ್ವಾ, ಇಂಜೆಕ್ಷನ್ ಯಾವ್ದು ಹಾಕ್ಸ್ಕೊತಿದ್ದೆ ಅಂತ ತೋರಿಸ್ತೀನಿ. ಇದು ಬಂದು ಟೈಫಾಯ್ಡ್ ಇಂಜೆಕ್ಷನ್. ಈ ಇಂಜೆಕ್ಷನ್ ಹಾಕ್ಸ್ಕೊತಿದ್ದೆ ಅನ್ನೋದನ್ನು ಇದು ಬಂದು ಇದೇ ಥರ 6 ಇಂಜೆಕ್ಷನ್ ತೊಗೊಬೇಕು. ಮಾರ್ನಿಂಗ್ ಸಂಜೆ. ಸೊ 3 days ಕಂಟಿನ್ಯೂ ಆದಮೇಲೆ ಕಂಪ್ಲೀಟ್ ಆಗಿ ಆಮೇಲೆ ನಾವು ಬಂದು ಇಂಜೆಕ್ಷನ್ ಇದನ್ನು ರಿಮೂವ್ ಮಾಡಿಸ್ಬಿಟ್ಟು ರಿಮೂವ್ ಮಾಡಿಸ್ಬಿಟ್ಟು ಬಂದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಇದು ಲಾಸ್ಟ್ ಡೇ ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಆ ಕೈ ನೋವು ನೈಟು ಮೈಲಿ ಕಳ್ಕೊಂಡ್ಬಿಟ್ರೆ ಅದು ಲೈನಲ್ಲಿ ಇರುತ್ತಲ್ಲ, ಎಲ್ಲಿ ಬ್ಲಡ್ ಬಂದ್ಬಿಡುತ್ತೆ ಅಂತ ಭಯ ಆಗ್ತಿತ್ತು. ನೈಟ್ ಮಲ್ಕೊಬೇಕಾದ್ರೆ ಬೆಡ್ಶೀಟನ್ನು ತೆಚ್ಚಾದರೆ ಆ ಥರ ಫೀಲ್ ಆಗ್ತಾಯಿತ್ತು. ಸೊ ಸ್ವಲ್ಪ ರಿಲೀಫ್ ಸಿಗುತ್ತೆ ಇವತ್ತು. ಬನ್ನಿ ಹೋಗಿ ಬಂದು ಮಾಡ್ತೀನಿ ಇಲ್ಲಿ ಗೈಸ್. ಫೈನಲ್ಲಿ ರಿಮೂವ್ ಮಾಡಿಸ್ಕೊಂಡ್ಬಂದೆ ಕೈದು. ಸೊ ನೋಡಿ ಹೇಗಿರುತ್ತೆ ಅಂತೇಳಿ, ಸಿದ್ಧ ಬಂದು ಕೈಲಿರುತ್ತೆ. ಇದು ಹಾಕೊಂಡಿದ್ದಕ್ಕೆ ಎಷ್ಟು ನಿದ್ದೆ ಬರ್ತಾರಿಲ್ಲ ನೈಟು, ಬೈಕ್ ಎಲ್ಲಿ ಏನು ಚುಚ್ಕೊತಿದ್ದೆ, ಇದು ಮುದ್ದೋಗ್ಬಿಡ್ತಾನೋ ಇಲ್ಲೋ ಅಂತೇಳಿ. ಅಪ್ಪ ನೋಡೋಕ್ಕಾಗ್ತಾಯಿದೆ ನನಗಂತೂ. ಯಪ್ಪ ಸೀರಿಯಸ್ಲಿ ನೋಡಿ ಎಷ್ಟು ದಪ್ಪ ಓದ್ಕೊಂಬಿಟ್ಟಿದ್ದು, ಹೆವಿ ಓದ್ಕೊಂಬಿಟ್ಟಿದ್ದ ಜಾಗ. ಇಂಜೆಕ್ಷನ್ ಕುಡಿಸ್ಕೊಂಡಿದ್ದ ಜಾಗ ಬಂದು ಇದೆಲ್ಲ ಏನಕ್ಕೆ ಸಫರ್ ಪಡಬೇಕು ಅನಿಸ್ಬಿಡುತ್ತೆ ಸಮ್ಟೈಮ್ಸ್ ಸೀರಿಯಸ್ಲಿ.